ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕೀರ್ತಿ. ಹೇಗಿದ್ದೀರಾ ಎಲ್ಲರೂ? ನಾವು ತುಂಬಾ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಿ ಅನ್ನೋದು ನನ್ನ ಭಾವನೆ. ಸೊ ಇವತ್ತು ನಾನು ನನ್ನ ಮಗಳ ಮೊದಲ ಫೋಟೋಶೂಟ್ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಫೋಟೋಶೂಟ್ಗೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ದೇವ್ರದ್ದು ಆಶೀರ್ವಾದ ತಗೊಂಡು ಫೋಟೋಶೂಟ್ ಮಾಡಿಸೋಣ ಅಂತ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ. ಅವಳಿಗೆ ದೇವ್ರ ಮೇಲೆ ಅಪಾರ ಭಕ್ತಿ, ಅಪಾರ ಪ್ರೀತಿ. ಅವಳಿಗೆ ಎಲ್ಲಿ ಹೋಗಿ ನಿಂತ್ಕೊಂಡು ಇಲ್ಲಿ ನಮಸ್ಕಾರ ಮಾಡು ಅಂದರೆ ಆನ್ ಸ್ಪಾಟ್ ಮಾಡಿಬಿಡ್ತಾಳೆ ಅವಳು. ಸೊ ದೇವಸ್ಥಾನಕ್ಕೆ ಹೋದರೆ ಅವಳಿಗೇನೋ ಒಂಥರ ಖುಷಿ. ಹಾಗಾಗಿ ನಾನು ಫಸ್ಟ್ ಅಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದೇವರ ಆಶೀರ್ವಾದ ತಗೊಂಡು ಆಮೇಲೆ ನಾವು ಫೋಟೋಶೂಟ್ಗೆ ಕರ್ಕೊಂಡು ಹೋಗಿದ್ದೆ. ಸೊ ಇಲ್ಲಿ ಅವಳು ಏನೆಲ್ಲ ಮಾಡ್ತಾಳೆ, ಯಾವ ಥರ ದೇವಸ್ಥಾನದಲ್ಲಿ ಅವಳು ಬಿಹೇವ್ ಮಾಡ್ತಾಳೆ ಅಂತ ತೋರಿಸೋಣ ಅಂತ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ಇಲ್ಲಿ ನಾನು ತೊಗೊಂಡಿದ್ದೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ನಾವು ಬಂದಿರೋದು ನಮ್ಮ ಮನೆ ಹತ್ತಿರ ಇರುವಂಥ ಮೂರ್ದೇವಿ ದೇವಸ್ಥಾನ. ಆಲ್ರೆಡಿ ನಾನು ಪ್ರೀವಿಯಸ್ ಒಂದು ವ್ಲಾಗಲ್ಲಿ ಈ ದೇವಸ್ಥಾನ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಅದೇ ದೇವಸ್ಥಾನಕ್ಕೆ ನಾವು ಹೋಗಿದ್ದೀವಿ. ಸೊ ಇಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ಇದೆ. ನನಗೆ ಏನೋ ಅಲ್ಲಿ ಹೋದರೆ ಒಂಥರ ಖುಷಿ ಆಗುತ್ತೆ. ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟು ಹೋಗ್ತಾಳೆ ಆ ದೇವಸ್ಥಾನಕ್ಕೆ. ತುಂಬ ದಿವಸದಿಂದ ನನಗೊಂದು ಆಸೆ ಇತ್ತು, ಈ ಥರ ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿ ಮಾಡಿಬಿಟ್ಟು ನನ್ನ ಮಗಳಿಗೊಂದು ಫೋಟೋಶೂಟ್ ಮಾಡಿಸ್ಬೇಕು ಅಂತ. ಫೋಟೋಶೂಟ್ ಅಂದರೆ ಪ್ರೊಫೆಷ್ನಲ್ ಆಗಿ ಸ್ಟುಡಿಯೋಕ್ಕೆ ಹೋಗಿ ಫೋಟೋಶೂಟ್ ನಾನು ಮಾಡಿಸಿರಲಿಲ್ಲ. ಬೇರೆ ಥರದ್ದು ಇವಾಗ 1 ಮಂತ್ 2 ಮಂತ್ ಏನು ಮಾಡ್ತಾರಲ್ಲ ಆ ಥರದ್ದೆಲ್ಲ ಫೋಟೋಶೂಟ್ಗಳು ನಾನು ಮೊಬೈಲಲ್ಲೇ ಮಾಡಿರೋದು. ಹೀಗಾಗಿ ನನಗೊಂದು ಆಸೆ, ಒಂಥರ ಟ್ರೆಡಿಷ್ನಲ್ ಆಗಿ ಇದೇ ಥರದ ಬಟ್ಟೆನೇ ಬೇಕು, ಇದೇ ಕಲರ್ ಬೇಕು ಅಂತ ನಾನು ತುಂಬ ಹುಡುಕಾಡಿದ್ದೀನಿ. ತುಂಬ ಕಡೆ ಹೋದಲ್ಲೆಲ್ಲ ನೋಡಿದ್ದೀನಿ. ಬಟ್ಟೆ ಇಷ್ಟ ಆದರೆ ಕಲರ್ ಇಷ್ಟ ಆಗ್ತಿರಲಿಲ್ಲ, ಕಲರ್ ಇಷ್ಟ ಆದರೆ ಬಟ್ಟೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ತುಂಬ ಸರ್ಚ್ ಮಾಡಿದ್ಮೇಲೆ ಈ ಕಾಸ್ಟ್ಯೂಮ್ ನನಗೆ ಸಿಕ್ಕಿತ್ತು. ಹೀಗಾಗಿ ನಾನು ಪ್ಲ್ಯಾನ್ ಮಾಡಿಕೊಂಡು ಎಲ್ಲನೂ ಅವತ್ತು ಆನ್ ಡೇ ಎಲ್ಲನೂ ತರಿಸ್ಬಿಟ್ಟು ದೇವಸ್ಥಾನಕ್ಕೆ ಫಸ್ಟ್ ಕರ್ಕೊಂಡೋಗಿ ಇಲ್ಲೆಲ್ಲ ಅವಳಿಗೆ ದೇವ್ರ ದರ್ಶನ ಮಾಡಿಸಿ ಎಲ್ಲನೂ ಮಾಡಿ ಆಮೇಲೆ ಫೋಟೋಶೂಟ್ ಮಾಡೋಕ್ಕೆ ಕರ್ಕೊಂಡು ಹೋಗಿದ್ದೆ ನಾನು. ಏನೋ ಒಂಥರ ಹೆಣ್ಮಕ್ಳಂದರೆ ಖುಷಿ. ಅದು ಹೂವು ಹಾಕೋದಾಗಿರ್ಬೋದು, ಬಳೆ ಹಾಕೋದಾಗಿರ್ಬೋದು, ಈ ಥರದ್ದು ಒಂದು ಟ್ರೆಡಿಷ್ನಲ್ ಲಂಗ ದಾವಣಿ ಹಾಕಿ ಆ ಮಕ್ಕಳು ಓಡಾಡ್ತಾರಲ್ಲ, ಅದು ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಖುಷಿ ಆಗುತ್ತೆ. ಸೊ ಆ ಥರದ್ದು ತಾಯಿಯಂದ್ರಲ್ಲಿ ನಾನು ಒಬ್ಬಳು. ನನಗೆ ನನ್ನ ಮಗಳಿಗೆ ರೆಡಿ ಮಾಡೋದು ಅಂದರೆ ತುಂಬ ಇಷ್ಟ. ಅದ್ರಿಗಿಂತ ಒಳ್ಳೆ ಖುಷಿ ಏನಂತಂದರೆ ಅವಳಿಗೆ ರೆಡಿ ಆಗೋದು ಇಷ್ಟ. ಸೊ ಈ ಥರದ್ದೆಲ್ಲ ಬಟ್ಟೆ ಹಾಕಿದ್ರೆ ಅವಳು ಕಿರಿಕಿರಿನೂ ಮಾಡಲ್ಲ, ತೆಗಿ ಅಂತ ಅನ್ನಲ್ಲ. ಅದರಲ್ಲೂ ಬಳೆ ಹಾಕಬೇಕು, ಈ ಥರದ್ದೆಲ್ಲ ಹಾಕಿ ಹೂ ಇಟ್ಟರು ಕೂಡ ಒಂದು ಹೂ ಕೂಡ ಅವಳು ಬೀಳಿಸ್ಕೊಂಡಿಲ್ಲ. ನಾನು ಯಾವ ಥರ ಅವಳಿಗೆ ರೆಡಿ ಮಾಡಿ ಕರ್ಕೊಂಡೋಗಿ ಫುಲ್ ಫೋಟೋಶೂಟ್ ಮುಗಿಸ್ಕೊಂಡು 3-3.5 ಅವರ್ ಆಯ್ತು ನನಗೆ. ಸೊ ಅಲ್ಲಿ ಬರೋವರೆಗೂ ಅದು ಹಾಗೇ ಇತ್ತು. ಅವಳು ಯಾವುದನ್ನು ತೆಗೆದು ಬಿಸಾಕಲ್ಲ, ಅಷ್ಟೇ ನೀಟಾಗಿ ಕ್ಯಾರಿ ಮಾಡ್ತಾಳೆ. ಸೊ ಹಾಗಾಗಿ ನನಗೂ ಖುಷಿ ಆಗುತ್ತೆ. ಅವಳಿಗೆ ಏನೇ ಒಂದು ನಾನು ಪರ್ಚೇಸ್ ಮಾಡಬೇಕಾದ್ರೂ ಕೂಡ ನನಗೆ ಅಯ್ಯೋ ದುಡ್ಡು ವೇಸ್ಟ್ ಆಗುತ್ತೆ ಅಂತ ಅನಿಸಲ್ಲ. ಯಾಕಂದರೆ ಅದನ್ನು ಅವಳು ಹಾಕೊತಾಳೆ, ತುಂಬ ಇಷ್ಟಪಟ್ಟು ಹಾಕೊತಾಳೆ, ಚೆನ್ನಾಗಿ ಇಟ್ಕೊತಾಳೆ, ಯಾವುದು ಹಾಳು ಮಾಡಲ್ಲ, ಯಾವುದು ಬಿಸಾಕಲ್ಲ. ಹೀಗಾಗಿ ಅವಳಿಗೋಸ್ಕರ ಎಷ್ಟು ಪಿನ್ಗಳಾಗಿದೆ, ಏನೇನೋ ಇದೆ, ಅದು ಎಷ್ಟಿದೆ ಅಂತ ನನಗೂ ಲೆಕ್ಕ ಇಲ್ಲ. ಹೋದಲ್ಲೆಲ್ಲ ಇಷ್ಟ ಆಗಿರೋದೆಲ್ಲ ನಾನು ತರ್ತಾನೆ ಇರ್ತೀನಿ. ಈ ಥರ ಅದು ಹೆಣ್ಮಕ್ಳಿದ್ದವ್ರಿಗೆ ಅದೊಂಥರ ಖುಷಿ. ಶಾಪಿಂಗ್ ಇವಾಗ ನನ್ನದು ಶಾಪಿಂಗ್ ಕಡಿಮೆ, ಅವಳದೇ ಶಾಪಿಂಗ್ ಜಾಸ್ತಿ ಆಗ್ತಾ ಇದೆ. ಸೊ ದಟ್ಸ್ ಓಕೆ, ದಟ್ಸ್ ಅ ಪಾರ್ಟ್ ಆಫ್ ಲೈಫ್. ಈ ದೇವಸ್ಥಾನ ಅವಳಿಗೆ ಎಷ್ಟು ಫೆಮಿಲಿಯರ್ ಆಗಿದೆ ಅಂದರೆ ನಮ್ಮ ಮನೆ ಥರನೇ. ಅಲ್ಲಿ ಹೋದರೆ ಅವಳಿಗೇನು ಹೇಳಬೇಕಾಗಿಲ್ಲ. ಅವಳೇ ದೇವರಿಗೆ ನಮಸ್ಕಾರ ಮಾಡ್ತಾಳೆ, ದೇವರಿಗೆ ಸುತ್ತ ಹಾಕ್ಕೊಂಡು ಬರ್ತಾಳೆ. ಅಲ್ಲಿ ನಾನು ಹಿಡಿಯೋ ಅವಶ್ಯಕತೆಯೂ ಇಲ್ಲ, ಅವಳಿಗೇನು ಹೇಳೋ ಅವಶ್ಯಕತೆಯೂ ಇಲ್ಲ. ಅವಳಿಗೆ ಗೊತ್ತು, ಇಲ್ಲಿ 3 ತೊಲೆ ನಮಸ್ಕಾರ ಮಾಡಬೇಕು, ಆಮೇಲೆ ಸುತ್ತ ಹಾಕ್ಕೊಂಬರ್ಬೇಕು. ಆ ಥರ ಎಲ್ಲ ಅವಳೇ ಮಾಡ್ತಾ ಇರ್ತಾಳೆ. ಅದನ್ನು ನನಗೇನೋ ಒಂಥರ ಖುಷಿ. ಈ ಏಜ್ಗೆ ಅವಳಿಗೆ ಅಷ್ಟೊಂದು ಇಚ್ಛೆಯಿಂದ ಅಷ್ಟೊಂದು ಇಷ್ಟಪಟ್ಟು ಮಾಡ್ತಾಳಲ್ಲ ಅಂತ. ಮನೇಲೂ ಕೂಡ ಒಂದು ಸ್ವಲ್ಪ ಗಂಟೆ ಶಬ್ದ ಆದರೆ ಅವಳು ಎಲ್ಲೇ ಇದ್ರೂ ಎದ್ದು ಬರ್ತಾಳೆ. ಈ ಬತ್ತಿ ಹಚ್ಕೊ ಅಂದರೆ ಈ ಬಿ ಹಚ್ಕೋತೀಯಾ ಅಂದರೆ ಅಂತ ಓಡ್ ಬಂದು ಹಚ್ಕೊತಾಳೆ. ಅವ್ಳಿಗೇನೋ ಗೊತ್ತಿಲ್ಲ. ನಾನು ಯಾವಾಗ ಒಂದು 5 ಮಂತ್ ಇದ್ದಾಗ ಸ್ಟಾರ್ಟ್ ಮಾಡಿದ್ದೀನಿ ವಿಭೂತಿ ಎಲ್ಲ ಹಚ್ಚೋಕ್ಕೆ. ಅದಕ್ಕಿಂತ ಮುಂಚೆ ನಾನು ಹಚ್ಚಿಲ್ಲ, ಸ್ಕಿನ್ ಡೆಲಿಕೇಟ್ ಅಂತ. ಸೊ ಅವಾಗಿಂದ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಅವಳು ವಿಭೂತಿ ಹಚ್ಕೊಳ್ಳೇಬೇಕು. ನಾನು ಟೈಮ್ ಆಯಿತು ನಾನು ಹಚ್ಚಲಿಲ್ಲ ಅಂದರೆ ಅಮ್ಮ ಅಂತ ಬರ್ತಾಳೆ. ಸೊ ಅವಳಿಗೇನೋ ಅದೊಂಥರ ಇಷ್ಟ, ನನಗೆ ಮಾಡೋಕ್ಕೆ ಇಷ್ಟ. ಹೀಗಾಗಿ ಅದು ಹಂಗೆ ಕಂಟಿನ್ಯೂ ಆಗ್ತಿದೆ.
ಈ ಡ್ರೆಸ್ನ ನಾನು ಮೀಶೋಯಿಂದ ಆರ್ಡ್ರ್ ಮಾಡಿರೋದು. ಸೊ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ, ಇಷ್ಟ ಆದವರು ಪರ್ಚೇಸ್ ಮಾಡ್ಬೋದು. ಈ ಲೈನ್ಸ್ನ ಯಾರು ಬರೆದಿದ್ದೀರಾ ಅಂತ ನನಗೆ ಖಂಡಿತ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿ ಬರೆದಿದ್ದೀರಾ, ತುಂಬ ರಿಲೇಟ್ ಆಗೋ ಥರ ಬರೆದಿದ್ದೀರಾ. ತುಂಬ ಇಷ್ಟ ಆಗಿ ನಾನು ಈ ಲೈನ್ಸ್ನ ನನ್ನ ಮಗಳಿಗೆ ನಾನು ಡೆಡಿಕೇಟ್ ಮಾಡ್ತಿದ್ದೀನಿ. ಸೊ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ, ಕ್ರೆಡಿಟ್ ಕೊಡೋಕ್ಕೆ ನಿಮ್ಮ ಹೆಸರು ನನಗೆ ಖಂಡಿತ ಗೊತ್ತಿಲ್ಲ, ಅದಕ್ಕೆ ನಾನು ಸಾರಿ ಹೇಳ್ತೀನಿ. ಬಟ್ ಲೈನ್ಸ್ನ ತುಂಬ ಚೆನ್ನಾಗಿ ಬರೆದಿದ್ದೀರಾ, ಹೀಗಾಗಿ ನಾನು ನನ್ನ ಬ್ಲಾಗ್ನಲ್ಲಿ ಇದನ್ನು ಬಳಸ್ತಾ ಇದ್ದೀನಿ. ಅಮ್ಮನ ಸಿಂಗರಿಸುವ ಶೃಂಗಾರದ ಗೊಂಬೆ, ಅಪ್ಪನ ಭುಜದ ಮೇಲಿನ ರಾಜಕುಮಾರಿ, ಅಮ್ಮನ ಕೈ ಕೆಲಸಕ್ಕೆ ಬೆಂಬಲದ ಕೈ, ಅಪ್ಪನ ಶ್ರಮಕ್ಕೆ ನೆಮ್ಮದಿಯ ಔಷಧಿ, ಅವಳ ಕಾಲ್ಗೆಜ್ಜೆ ಕೈಬಳೆ ಮನೆಯ ಜೀವಾಳ, ಅವಳ ತಾಳ್ಮೆ ಆರೈಕೆ ಕುಟುಂಬದ ಬಲ, ಅಪ್ಪನ ಮೂಗಿಗೆ ಹೋಲುವ ಅದೃಷ್ಟದ ಮುತ್ತವಳು, ಹರಕೆಗೂ ಸಿಗದೆ ಪುಣ್ಯಕ್ಕೆ ಸಿಕ್ಕಿರುವ ಹೊಳೆವ ರತ್ನವವಳು, ಇಲ್ಲದ ನೆಮ್ಮದಿಯ ಹೊತ್ತು ತಂದವಳೆ ನನ್ನ ಮಗಳು. ಇದು ಎಲ್ಲ ಹೆಣ್ಮಕ್ಳಿಗೆ, ಎಲ್ಲ ತಾಯಂದಿರಿಗೆ ಇದು ತುಂಬ ರಿಲೇಟ್ ಆಗುವಂಥ ಲೈನ್ಸ್ಗಳು. ತುಂಬ ಚೆನ್ನಾಗಿ ಬರೆದಿದ್ದೀರಾ, ನನಗೆ ತುಂಬ ಇಷ್ಟ ಆಗಿ ತುಂಬ ದಿನದಿಂದ ಇದನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೆ. ಯಾವತ್ತೋ ಒಂದು ದಿವಸ ನಾನು ಈ ಲೈನ್ಸ್ನ ಯೂಸ್ ಮಾಡಿ ನನ್ನ ಮಗಳಿಗೆ ಈ ಲೈನ್ಸ್ನ ನಾನು ಡೆಡಿಕೇಟ್ ಮಾಡಬೇಕು ಅಂತ. ಸೊ ಇದು ಇಷ್ಟು ಚೆನ್ನಾಗಿ ಬರೆದಿರೋ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೇ. ಥ್ಯಾಂಕ್ ಯು ಸೋ ಮಚ್. ಫೋಟೋ ಶೂಟ್ ಮಾಡ್ಸೋಕ್ಕೆ ಸ್ಟುಡಿಯೋ ಕರ್ಕೊಂಡು ಹೋದಾಗ ನಾನು ಪಟ್ಟಂಥ ಕಷ್ಟ ಇದು. ಸೊ ಮಕ್ಕಳಿಗೆ ಒಂದು ಪ್ಲೇಸಲ್ಲಿ ನಿಲ್ಲಿಸೋದು ಎಷ್ಟು ಕಷ್ಟ ಅಂತ ನನಗೆ ಅವತ್ತೇ ಗೊತ್ತಾಗಿರೋದು. ಮನೇಲೆಲ್ಲ ಚೆನ್ನಾಗಿ ತಗೊತಾಳೆ, ಇಲ್ಲಿ ನಿಂತ್ಕೊ ಅಂದರೆ ಕರೆಕ್ಟಾಗಿ ನಿಂತಿರ್ತಾಳೆ, ಅಲ್ಲಿ ಗೊತ್ತಿಲ್ಲ ತುಂಬ ಓಡಾಡ್ತಾ ಇದ್ಲು. ಸೊ ಇದು ಬಿಹೈಂಡ್ ದ ಸೀನ್ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ನಾನು ವ್ಲಾಗ್ನಲ್ಲಿ ಆ್ಯಡ್ ಮಾಡೋಣ ಅಂತ. ಸೊ ಎಷ್ಟು ಎಫರ್ಟ್ ಹಾಕಿಸಿದ್ಲು ಅವತ್ತು ಅಂದರೆ ಕೇಳಬಾರ್ದು. ಸೊ ಎಷ್ಟು ಸತಿ ಅವಳು ಬೀಳಿಸ್ತಿದ್ದಾಳೆ, ಎಷ್ಟು ಸತಿ ಎತ್ಕೊಡ್ಬೇಕು, ಮತ್ತು ಸೇಮ್ ಪ್ಲೇಸಲ್ಲಿ ಬೈದು ನಿಲ್ಲಿಸ್ಬೇಕು. ಪಾಪ ಫೋಟೋಗ್ರಾಫರ್ ಕೂಡ ತುಂಬ ಚೆನ್ನಾಗಿ ಫೋಟೋಸ್ ತೆಗೆದುಕೊಟ್ರು ನಮಗೆ. ಸೊ ಎಲ್ಲ ಅದು ಪ್ರಿಂಟಾಗಿ ಕೂಡ ಕೊಟ್ಟರು, ತುಂಬ ಚೆನ್ನಾಗಿ ಬಂದಿದೆ. ನಾನು ಲಾಸ್ಟಲ್ಲಿ ಫೋಟೋಸ್ ಕೂಡ ಅಟ್ಯಾಚ್ ಮಾಡಿರ್ತೀನಿ. ಸೊ ನಮ್ಮದು ಎಫರ್ಟ್ಸ್ ಎಲ್ಲ ನೀವು ನೋಡಲಿ ಅಂತ ನಾನು ಈ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಈ ಚಿಕ್ಕ ವಿಡಿಯೋನ ನೋಡ್ಕೊಂಡು ಬನ್ನಿ.
ಇದು ನಮ್ಮ ನಿಶ್ವಿಕನ ಮೊದಲ ಪ್ರೊಫೆಷ್ನಲ್ ಫೋಟೋಶೂಟ್ ಆಗಿತ್ತು. ಸೊ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನನಗೆ ತುಂಬಾ ಖುಷಿ ಇದೆ. ಸೊ ನಿಮಗೆ ನನ್ನ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.